ವಿಜಯನಗರದ ಕೊಟ್ಟೂರಿನಲ್ಲಿ ತ್ರಿವಳ್ಳಿ ಮರ್ಡರ್ ಆಗಿಬಿಟ್ಟಿದೆ ನೋಡಿ. 3 ಕೊಲೆಯನ್ನು ಮಾಡಿದ್ದಾನೆ ಈ ಹಂತಕ ಕಿರಾತಕ. 5 ದಿನಗಳ ಹಿಂದೆಯೇ ಹತ್ಯೆ ಮಾಡಿದ್ದ ಆರೋಪಿ. ವಿಜಯನಗರ ಜಿಲ್ಲೆಯಲ್ಲಿ ಆಗಿರೋ ಘಟನೆ ಇದು, ಕೊಟ್ಟೂರಿನಲ್ಲಿ. ಆದರೆ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜನವರಿ 26ಕ್ಕೆ ಕೊಲೆ ಮಾಡಿದ್ದಾನೆ ಅಕ್ಷಯ್. ಕುತ್ತಿಗೆ ಕೊಯ್ದು ಹತ್ಯೆ ಮಾಡಿದ್ದಾನೆ ಕಿರಾತಕ ಪುತ್ರ. ತಂದೆ ತಾಯಿ ಹಾಗೆ ಸಹೋದರಿ ನೋಡಿ, ಹೆತ್ತಂತಹ ತಂದೆ ತಾಯಿ ಮತ್ತು ಒಡ ಹುಟ್ಟಿದ ಸಹೋದರಿಯನ್ನು ಕೂಡ ಕೊಲೆ ಮಾಡಿದ್ದಾನೆ. 3 ಜನರನ್ನು ಕೊಲೆ ಮಾಡಿ ನೋಡಿ, ಗುಂಡಿ ತೋಡಿ ಅಲ್ಲೇ ಮುಚ್ಚಿದ್ದಂತೆ ಮನೇಲಿ. ಅದು ಹೆಂಗೆ ಮನಸ್ಸು ಬಂತಂತೆ ಇವನಿಗೆ. ತಂದೆ ತಾಯಿ ಮತ್ತು ಆ ಸಹೋದರಿನ ಅಷ್ಟು ಭೀಕರವಾಗಿ ಕೊಲೆ ಮಾಡಿ ನೋಡಿ, ಗುಂಡಿ ತೋಡಿ ಮನೆಯಲ್ಲೇ ಹೂತಾಕಿದ್ದ. 4 ಅಡಿ ಆಳ 2 ಅಡಿ ಅಗಲ ಗುಂಡಿ ತೋಡಿದ್ದ. ಮನೆ ಹಾಲಲ್ಲಿ ಹಾಕಿದ್ದಾನೆ. ಒಬ್ಬರ ಕಾಲು ಕಟ್ ಮಾಡಿ ಒಂದೇ ಗುಂಡಿಯಲ್ಲಿ ಹೂತಿದ್ದ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಬೆಚ್ಚಿ ಬಿದ್ದುಬಿಟ್ರು ಜನ ನೋಡಿ. ತಂದೆ ತಾಯಿ ಅವ್ರ ಸಹೋದರಿ ಫೋಟೋ ನೋಡ್ತಾ ಇದ್ದೀವಿ, ಆರೋಪಿ ನೋಡ್ತಾ ಇದ್ದೀವಿ. ಮಾನಸಿಕ ಖಿನ್ನತೆಗೊಳಗಾಗಿ ಇದನ್ನ ಹುಚ್ಚಾಗ್ಬಿಟ್ಟದ್ದ ಅಂತೀವನು ಅಂತ ಕೊಲೆ ಮಾಡೋದೇನಿತ್ರಿ. ಅದು 3 ಜನರನ್ನ. ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. 5 ದಿನಗಳ ಹಿಂದೆ ಹತ್ಯೆ ಮಾಡಿ ಆ ಹೆಣಗಳನ್ನು ಹಾಲ್ನಲ್ಲಿ ಹೂತು ಹಾಕಿದ್ದ ಈ ಸೈಕೋ ಮರ್ಡರ್. ಕಾರಣ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದೇನೇ ಇದ್ರೂ ಕೂಡ ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾನಂತಂದರೆ ಖಂಡಿತವಾಗಲೂ ಇವನು ಮಗ ಆಗಲಿಕ್ಕೆ ಲಾಯಕಲ್ಲ.